ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷಕ್ಕೆ ಹೊಸ ಜಾಗ ಯಾವ್ದಪ್ಪ ಅಂತಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯಿಂದ ಮತ್ತು ನಮ್ಮ ಕುಷ್ಟಗಿ ತಾಲೂಕಿನಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರ ಮತ್ತು ಹನುಮಸಾಗರದಿಂದ ಒಂದು 7 ಕಿಲೋಮೀಟರ್ ದೂರದಲ್ಲಿರುವಂತಹ ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಹೋಗೋಣ. ಸಂಪೂರ್ಣವಾಗಿ ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡ್ತೀನಿ. ಬನ್ನಿ ಹೋಗೋಣ. ಇಲ್ಲಿ ಹೆಸರೇ ಇಲ್ಲದ ಮರ, ಕೆಸರೇ ಇಲ್ಲದ ಕೋಟೆ, ಬಿಸಿಲೇ ಬೀಳದ ಬಾವಿ, ಹಲವಾರು ಪವಾಡಗಳು ಇರುವಂತಹ ಈ ಜಾಗಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ. ಬನ್ನಿ ಹೋಗೋಣ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ನೀವು, ಸಂಪೂರ್ಣವಾಗಿ ಈ ಗುಡ್ಡ ಒಂದ್ ರೀತಿ ಸೌಂದರ್ಯಮಯವಾಗಿದೆ ನೋಡಿ. ಒಂದ್ ರೀತಿ ನೀರಿಗೆ ನೈದಿಲಿಯೇ ಶೃಂಗಾರ, ಕಾಡಿಗೆ ಮರವೇ ಶೃಂಗಾರ ಅನ್ನೋ ರೀತಿ ಸಂಪೂರ್ಣವಾಗಿ ಸುತ್ತಲೂ ನೋಡ್ಬೋದು. ಒಂದ್ ರೀತಿ ಇದೇನು ಪಶ್ಚಿಮ ಘಟ್ಟಕ್ಕೆ ಬಂದಿವೋ ಅಥವಾ ನಾವೇನ ಉತ್ತರ ಕರ್ನಾಟಕದಾಗ ಅದೀವೋ ಅನ್ನೋದೇ ನಮ್ಗೆ ಡೌಟ್ ಆಗ್ಬಿಟ್ಟೈತೆ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಅರವಿನ ಮಂಟಪ ಅಂತ ಕರಿತೀವಿ. ಸುಮಾರು ಒಂದು 60 ಕಂಬಗಳನ್ನ ಹೊಂದಿರುವಂತ ಈ ಅರವಿನ ಮಂಟಪ ಚಾಲುಕ್ಯರು ಮತ್ತು ಹೊಯ್ಸಳರು ವಿಜಯನಗರ ಸಾಮ್ರಾಜ್ಯದ ರೀತಿಯ ಶೈಲಿಗಳನ್ನ ಹೊಂದಿರುವಂತ ಕಂಬಗಳು. ಎಡಭಾಗದಲ್ಲಿ 30 ಕಂಬಗಳು, ಬಲಭಾಗದಲ್ಲಿ 30 ಕಂಬಗಳು ಇರುವಂತ ಇದಕ್ಕೆ ಅರವಿನ ಮಂಟಪ ಅಂತ ಕರಿತೀವಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಇದೆ. ಶ್ರೀ ಕ್ಷೇತ್ರ ಚಂದಾಲಿಂಗೇಶ್ವರ ದೇವಸ್ಥಾನದ ಎಂಟ್ರೆನ್ಸ್ ಇದೆ. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಕಂಬಗಳಿಗೆ ಈ ಜಾತ್ರಾ ಸಮಯದಲ್ಲಿ ಇದಕ್ಕೆ ಚೈನ್ ಅನ್ನ ಕಟ್ಟಿ ಮಾಳಯ್ಯ ಅಜ್ಜಾರ್ ಏನ್ ಮಾಡ್ತಾರೆ, ಕುತ್ತಿಗೆ ಹಾಕೊಂಡು ಅದನ್ನ ಚೈನ್ ಅನ್ನ ಹರಿತಾರೆ. ಅದೊಂದು ಪವಾಡ ರೀತಿಯಲ್ಲಿ ಇದು. ಬನ್ನಿ ಒಳಗಡೆ ಹೋಗೋಣ. ಹೇಳ್ರಿ. ಬನ್ನಿ ಇವಾಗ ದೇವಸ್ಥಾನದ ಒಳಗಡೆ ಹೋಗೋಣ. ಇವಾಗ ಅಷ್ಟು ರಶ್ ಇಲ್ಲ, ಯಾಕಂದ್ರೆ ಇನ್ನು ಜಾತ್ರೆ ಸ್ವಲ್ಪ ದಿನ ಇನ್ನು ದೂರ ಇದೆಯಲ್ಲ. ಇಲ್ಲಿ ನೋಡ್ಬೋದು ಜಾತ್ರೆಗಳು, ಅಂಗಡಿಗಳು ಸಹಿತ ಇಲ್ಲಿ ಪ್ರತಿ ದಿನ ಇಲ್ಲಿ ಇದ್ದೇ ಇರ್ತವೆ. ವರ್ಷ ಪೂರ್ತಿ ಇರ್ತವೆ ಅಂಗಡಿಯಲ್ಲಿ. ಕಾಯಿ ಕರ್ಪೂರ ಏನಾದ್ರು ಇದೆ, ನೀವು ಇಲ್ಲೇ ತಗೋಬಹುದು. ಇದೇ ನೋಡಿ, ಶ್ರೀ ಗುರು ಚಂದಾಲಿಂಗೇಶ್ವರ ಪ್ರಸನ್ನ. ಬನ್ನಿ ಇವಾಗ ಚಂದಾಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಹೋಗೋಣ, ದರ್ಶನ ಮಾಡ್ಕೊಳ್ಳೋಣ. ಬನ್ನಿ ಇವಾಗ ಶ್ರೀ ಚಂದಾಲಿಂಗೇಶ್ವರರ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಅವರ ಚಂದಾಲಿಂಗೇಶ್ವರನ ದರ್ಶನ ಮಾಡ್ಕೊಳ್ಳೋಣ. ಬನ್ನಿ, ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ದರ್ಶನ ಮಾಡಿಸ್ತೀನಿ. ಬನ್ನಿ. ಅದರ ಮಂಗಳಾರತಿ. ಅದ ಬೆಳಿಗ್ಗೆ ಪೂಜೆ ಮಾಡಿ ಎಷ್ಟು ಗಂಟೆಗೆ ಮಾಡ್ತೀರಾ ಸರ್ ಪೂಜೆ? ಬೆಳಿಗ್ಗೆ 6 ಗಂಟೆ, 6:30ಗೆ ಅಭಿಷೇಕ. ಮಧ್ಯಾಹ್ನ ಪೂಜೆ 2 ಗಂಟೆಗೆ, ಸಾಯಂಕಾಲ ಪೂಜೆ 2 ಗಂಟೆ. ಓಕೆ. ನೋಡಿ ದೇವಸ್ಥಾನದ ಒಳಗಡೆ ಯಾವ ರೀತಿಯಾಗಿದೆ ನೋಡಿ, ಕಂಬಗಳನ್ನು ನೋಡ್ಬೋದು. ನಂಗೆ ಇನ್ನೊಂದು ವಿಚಿತ್ರ ಅನ್ಸಿದ್ದು ಏನ್ ಗೊತ್ತಾ, ನೋಡಿ ಈ ಎಷ್ಟು ಚಿಕ್ಕದಾಗಿದೆ ನೋಡಿ ಬಾಗಿಲು. ಈ ರೀತಿಯಾದ ಚಿಕ್ಕದಾದ ಬಾಗಿಲು ನಾನು ಯಾವ ದೇವಸ್ಥಾನದಲ್ಲಿ ನೋಡಿದಿಲ್ಲ. ಅದ್ಭುತವಾದಂತಹ ಈ ದೇವಸ್ಥಾನ ನೋಡಿ. ನಿಮ್ಗೇನು ಸಾಧ್ಯವಾದ್ರೆ ಬಂದು ಈ ದೇವಸ್ಥಾನವನ್ನ ಭೇಟಿಯಾಗಿ. ಇಲ್ಲಿದೆ ನೋಡಿ ಶ್ರೀಗಂಧ, ಇದನ್ನ ತೆಗೆದು ಹಚ್ಕೋಬಹುದು. ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಬಿಸಿಲೇ ಬೀಳದ ಬಾವಿ. ಇನ್ನೊಂದು ಪವಾಡ ಏನಪ್ಪಾ ಅಂದ್ರೆ ಬಿಸಿಲೇ ಬೀಳದ ಬಾವಿ.
ಇಲ್ಲಿ ಹಾವುಗಳಿದಾವೆ, ಹುಷಾರಾಗಿ ಹೋಗ್ಬೇಕಷ್ಟೇ. ಈ ನೀರನ್ನ ಪ್ರತಿದಿನ ಚಂದಾಲಿಂಗೇಶ್ವರನ ಪೂಜೆಗೋಸ್ಕರ ಇದೇ ನೀರನ್ನ ಬಳಸ್ತಾರೆ. ಅಲ್ಲಿ ಹಾವುಗಳಿದಾವೆ, ನೀವು ಯಾವಾಗಾದ್ರೂ ಬಂದ್ರೆ ಇಲ್ಲಿ ಹುಷಾರಾಗಿ ಹೋಗಿ ಅಷ್ಟೇ ನೀವು. ಇವಾಗ ನಿಮ್ಗೆ ಇನ್ನೊಂದು ಇತಿಹಾಸವನ್ನ ತಿಳಿಸ್ತೀನಿ, ಬನ್ನಿ. ಶಿವನ ಮುಂದೆ ನಂದಿ ಎನ್ನುವಾಗೆ ಇಲ್ಲಿ ನೋಡಿ, ಶಿವನ ನಂದಿಯನ್ನ ನೋಡಿ. ಇದಕ್ಕೆ ಇತಿಹಾಸ ಇನ್ನೊಂದು ಏನಿದೆಯಪ್ಪ ಅಂತಂದ್ರೆ ಇಲ್ಲಿ ಸ್ಥಳೀಯರು ಹೇಳ್ತಾರೆ, ಆ ಬಿಸಿಲೆ ಬೀಳದ ಬಾವಿಯಲ್ಲಿ ಆಗಿನ ಕಾಲದೊಳಗಡೆ ದೀಪವನ್ನ ಹಸಿದ್ರಂತೆ. ಬೆಳಗಿನ ಕಾಲದಲ್ಲಿ ಒಂದು ದಿನ ಪೂಜಾರಿ ಮಲ್ಕೊಂಡ್ ಬಿಟ್ಟಿರ್ತಾರಂತೆ. ಅವಾಗ ಅದು ನಂದಿ ಏನಪ್ಪಾ ಅಂತ ಹೇಳಿದ್ರೆ ಅವ್ರನ್ನ ಎಬ್ಬಿಸೋಗೋಸ್ಕರ ಒಂದು ಲೆಫ್ಟಿಗೆ ಅದನ್ನ ನಂದಿ ತನ್ನ ಮುಖವನ್ನೇ ತಿರುಗಿಸಿ ಪೂಜಾರಿನ ಎಬ್ಬಿಸಿತಂತೆ. ಆ ರೀತಿಯ ಸ್ಥಳೀಯರು ಹೇಳ್ತಾರೆ, ಇಲ್ಲಿ ಆ ರೀತಿಯಂತ ವಿಷಯಗಳನ್ನ ಹೇಳ್ತಾರೆ. ಈ ನಂದಿಯ ಮುಖಾಂತರ ನಾವು ಶಿವನನ್ನ ನೋಡಿದ್ರೆ ನಮಗೆ ಒಳಿತಾಗುತ್ತೋ ಅಂತ ಹೇಳ್ತಾರೆ. ಇನ್ನೊಂದು, ನಿಮಗೆ ಏನಾದ್ರೂ ಇಚ್ಛೆಗಳನ್ನ ಕೇಳ್ಕೊಳ್ಳೋದಿದ್ರೆ ಶಿವನ ಈ ನಂದಿಯ ಕಿವಿಯಲ್ಲಿ ನಿಮ್ಗೆ ಏನಾದ್ರೂ ಆಸೆಗಳಿದ್ರೆ ಹೇಳ್ಕೋಬಹುದು. ನಿಮ್ಮ ಇಷ್ಟಾರ್ಥಗಳನ್ನ ಈ ಚಂದಾಲಿಂಗೇಶ್ವರ ಈಡೇರಿಸ್ತಾನೆ. ಇನ್ನೊಂದು ಏನಪ್ಪಾ ಅಂತಂದ್ರೆ, ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಕೋರಿಕೆಗಳನ್ನ ಬೇಡಿಕೊಂಡು ಇಲ್ಲಿರುವ ಮುಂದೆ ಇರುವಂತಹ ಕಲ್ಲನ್ನ ಎತ್ತಬೇಕಿದನ್ನ. ಇದು ಸರಳವಾಗಿ ಬಂತಂದ್ರೆ ನಿಮ್ಮದು ಇಷ್ಟಾರ್ಥ ಈಡೇರುತ್ತೆ ಅನ್ನುವುದು ಇಲ್ಲಿಯ ಸ್ಥಳೀಯರ ನಂಬಿಕೆ ಮತ್ತು ಹಳೆಯ ಕಾಲದ ಒಂದು ಪ್ರತೀತಿ ಸ್ನೇಹಿತರೆ. ಇಲ್ಲಿ ನೋಡಬಹುದು, ಇಲ್ಲಿ ಕಾಯಿಗಳನ್ನ ಕಟ್ಟಿದ್ದಾರೆ. ಯಾಕೆ ಗೊತ್ತಾ? ಅವರವರ ಹರಕೆಗಳು ಏನಿರ್ತವೆ, ಹರಕೆಗಳು ಇದೇ ಇರ್ತಪ್ಪ ಅಂತಂದ್ರೆ ಇಲ್ಲಿ ಬಂದು ಕಾಯಿಗಳನ್ನ ಕಟ್ಟಿ ಹೋಗ್ತಾರೆ ಅನ್ನುವುದು ಚಂದಾಲಿಂಗೇಶ್ವರನ ಒಂದು ವಿಶೇಷತೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಚಂದಾಲಿಂಗೇಶ್ವರನ ತಾಯಿ ಮುದ್ದಮ್ಮ ತಾಯಿ. ದರ್ಶನವನ್ನ ಮಾಡ್ಕೊಳ್ಳಿ. ಗುರು ಚಂದಾಲಿಂಗೇಶ್ವರನ ತಾಯಿ ಮುದ್ದಮ್ಮ ತಾಯಿ. ಈಗ ನಿಮಗೆ ಚಂದಾಲಿಂಗೇಶ್ವರನ ಹೆಂಡತಿ ಗಂಗಾ ಮಾಳಮ್ಮನ ದರ್ಶನ ಮಾಡಿಸ್ತೀನಿ, ಬನ್ನಿ. ಶಿವ ಚಂದಾಲಿಂಗೇಶ್ವರನ ಹೆಂಡತಿ ಗಂಗಾ ಮಾಳಮ್ಮ ತಾಯಿ. ಚಂದಾಲಿಂಗೇಶ್ವರನ ಮಗ ಉಲ್ಲೇಶ್ವರ. ಇದೆ ನೋಡಿ, ಚಂದಾಲಿಂಗೇಶ್ವರನ ಮಗ ಉಲ್ಲೇಶ್ವರ. ಇಲ್ಲಿ ಶಿವನು ಚಂದ್ರಾಸುರ ಎಂಬ ರಾಕ್ಷಸನನ್ನ ಸಂಹಾರ ಮಾಡಿ ಚಂದಾಲಿಂಗೇಶ್ವರ ಆಗಿ ಈ ನಮ್ಮ ಬೀಳಗಿ ಅಂದ್ರೆ ಚಂದಾಲಿಂಗೇಶ್ವರ ಜಾಗದಲ್ಲಿ ಶಿವ ಚಂದಾಲಿಂಗೇಶ್ವರ ಆಗಿ ನೆಲೆಸಿದ್ದಾನೆ. ಇದು ಸುಮಾರು ಒಂದು 600 ವರ್ಷಗಳ ಹಳೆಯ ದೇವಸ್ಥಾನ. ಇದು ಇಲ್ಲಿ ಏನ್ ಕಾಣಿಸ್ತಾ ಇದೀವಲ್ಲ, ಇವು ನಮ್ಮ ಈ ಚಂದಾಲಿಂಗೇಶ್ವರ ದೇವಸ್ಥಾನದ ಒಳಗಡೆ ಸುಮಾರು 101 ದೇವಾಲಯಗಳು ಇದ್ವು ಅನ್ನೋದಕ್ಕೆ ಸಾಕ್ಷಿ. ನೋಡಿ, ಇಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಕೋಣೆಯಲ್ಲಿ ಒಂದೊಂದು ವಿಗ್ರಹಗಳಿದಾವೆ, ಒಂದೊಂದು ದೇವಸ್ಥಾನಗಳಿದಾವೆ. ಇಲ್ಲಿ ಮೇಲೆ ಕಾಣಿಸ್ತಿದೆಯಲ್ಲ, ಇದೇ ಕೆಸರಿಲ್ಲದ ಕೋಟೆ. ಅಂದ್ರೆ ಈ ಕೋಟೆಯನ್ನ ಯಾವುದೇ ರೀತಿಯ ಕೆಸರು ಬಳಸದೆ, ಅಂದ್ರೆ ಕಲ್ಲಿನಿಂದ ಇಂಟರ್ಲಾಕ್ ಸಿಸ್ಟಮ್ ನಿಂದ ಈ ಕೋಟೆಯನ್ನ ಕಟ್ಟಿರುವುದು ಈ ನಮ್ಮ ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ದೊಡ್ಡ ವಿಶೇಷತೆ. ಇಲ್ಲಿ ನೋಡ್ಬೋದು, ಇದು ನಮ್ಮ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯದ ಅವರ ವಾಸ್ತುಶಿಲ್ಪವನ್ನು ಹೋಲುವಂತಹ ಎಲ್ಲ ದೇವಸ್ಥಾನಗಳು ಸಹಿತ ನೋಡ್ಬೋದು. ಇದು ಕೇವಲ ಒಂದೇ ಒಂದು ಟೆಂಪಲ್ ಅಲ್ಲ, ಇದು ಏನೋ ಗ್ರೂಪ್ ಆಫ್ ಟೆಂಪಲ್ಸ್. ಅದಕ್ಕೋಸ್ಕರ ದೇವಾಲಯಗಳ ನಗರ ಕೂಡ ಅಂತಾರೆ. ಸುಮಾರು ಒಂದು 101 ದೇವಾಲಯಗಳು ಇದ್ವು ಅಂತ ಇಲ್ಲಿ ನೋಡ್ಬೋದು. ಚಾಲುಕ್ಯರು ಸಮಕಾಲೀನ ಅನ್ನೋದಕ್ಕೆ ಸಾಕ್ಷಿ ಏನಪ್ಪಾ ಅಂತಂದ್ರೆ ಇಲ್ಲಿ ಕಾಣುವಂತಹ ಅವರ ಸಮಕಾಲೀನ ಶಾಸನಗಳು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆಯೋ ಅಂತ. ಯಾವ ರೀತಿ ಇದೆ ನೋಡಿ, ಚಾಲುಕ್ಯರ ಸಮಕಾಲೀನ ಆಗಿರ್ತಕ್ಕಂಥ ಈ ಶಾಸನಗಳವು. ಸಂಪೂರ್ಣವಾಗಿ ಈ ದೇವಸ್ಥಾನದಲ್ಲಿ ನೋಡೋದಕ್ಕೆ ಒಂದು ರೀತಿ ವಿಶೇಷತೆ ಅನ್ಸುತ್ತೆ. ಈ ದೇವಸ್ಥಾನ ಸುಮಾರು 600 ವರ್ಷಗಳ ಹಳೆಯ ದೇವಸ್ಥಾನ ಆಗಿದೆ. ಇದು ಅಂದ್ರೆ 12ರಿಂದ 14ನೇ ಶತಮಾನದ ದೇವಸ್ಥಾನ ಅಂತ ಹೇಳ್ತಾರೆ ಇವರು. ಬನ್ನಿ ಹೋಗೋಣ, ಸುತ್ತಲೂ ಇರುವಂತ ಎಲ್ಲಾ ದೇವಾಲಯಗಳ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡ್ಬೋದು ನೀವು, ಎಲ್ಲಾ ಒಂದೊಂದು ಚಿಕ್ಕ ಚಿಕ್ಕ ಇದರಲ್ಲೂ ಒಂದೊಂದು ವಿಗ್ರಹಗಳಿದ್ದಾವೆ. ಅದಕ್ಕೆ ಇದನ್ನ 101 ದೇವಾಲಯಗಳು ಇದಾವ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಚಂದಾಲಿಂಗೇಶ್ವರ ದೇವಸ್ಥಾನದೊಳಗಡೆ. ನೀವೇನಾದಂದ್ರು ಈ ದೇವಸ್ಥಾನವನ್ನ ನೋಡಿಲ್ಲ ಅಂತಂದ್ರೆ ಖಂಡಿತವಾಗಿ ಈ ದೇವಸ್ಥಾನವನ್ನ ನೋಡಬಹುದು. ಇಲ್ಕಲ್ಲಿಂದ ಕೇವಲ ಒಂದು 20 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಹನುಮಸಾಗರದಿಂದ 8 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ನೀವೇನಾದ್ರೂ ಈ ಕಡೆ ಬಂದ್ರೆ ಖಂಡಿತವಾಗಿ ಬಂದು ವಿಸಿಟ್ ಕೊಡಿ. ಇವಾಗ ನಿಮ್ಗೆ ಒಂದು ವಿಶೇಷವಾದಂತ ಪುಷ್ಕರಣಿ ಅಂತಂದ್ರೆ ಸ್ನಾನದ ಹೊಂಡವನ್ನ ತೋರಿಸ್ತೀನಿ. ಈ ಸ್ನಾನದ ಹೊಂಡದೊಳಗಡೆ ಏನಾದ್ರು ನೀವು ಮಿಂದು ಎದ್ರೆ
ನಿಮ್ಮ ಪಾಪ ಎಲ್ಲ ಹೋಗುತ್ತೆ ಅನ್ನೋದು ಮತ್ತು ಚರ್ಮ ರೋಗ ಹೋಗುತ್ತೆ ಅನ್ನೋದು ಒಂದು ವಿಶೇಷತೆ ಗೆಳೆಯರೆ. ಬನ್ನಿ ನಿಮಗೆ ತೋರಿಸ್ತೀನಿ ಇದು ಕುರಿ ಹೊಂಡ ಹೇಗಿದೆ ಅಂತ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ಹೊಂಡ. ಇದ್ರೊಳಗಡೆ ನೀವೇನಾದ್ರು ಮಿಂದು ಎದ್ರೆ ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಮತ್ತು ಚರ್ಮ ರೋಗ ಹೋಗುತ್ತೆ ಅನ್ನುವುದು ಇಲ್ಲಿಯ ಸ್ಥಳೀಯರ ನಂಬಿಕೆ ಮತ್ತು ಇದೊಂದು ವಾಡಿಕೆ ಆಗಿದೆ ಸ್ನೇಹಿತರೆ. ಒಂದು ವಿಶೇಷತೆ ಇದು, ಅದ್ಭುತವಾಗಿದೆ. ನಾವು ಇಲ್ಲಿ ಜಾತ್ರೆ ಸಮಯದಲ್ಲಿ ಅಥವಾ ಯಾವಾಗಾದ್ರೂ ಬಂದ್ರೆ ಇದ್ರೊಳಗಡೆ ಈಜಂತ್ರ ಖಂಡಿತ ಹೊಡಿತೀವಿ. ದೇವಸ್ಥಾನದ ಹೊರಗಡೆ ಬಂದು ನೋಡಿದ್ರೆ ಈ ಕೆಸರಿಲ್ಲದ ಕೋಟೆಯ ಮೇಲೆ ಚಾಲುಕ್ಯರ ಸಮಕಾಲನಾಗಿರ್ತಕ್ಕಂಥ ಚಿತ್ರಗಳನ್ನ ಯಾವ ರೀತಿಯಾಗಿ ಬಿಡಿಸಿದ್ದಾರೆ ಅನ್ನೋದನ್ನು ನೋಡಿ ಒಂದು ರೀತಿ ವಿಸ್ಮಯ ಅನ್ಸುತ್ತೆ. ಇಲ್ಲಿ ನೋಡಿ, ಬ್ರಹ್ಮ, ವಿಷ್ಣು, ಮಹೇಶ್ವರ, ಪಾರ್ವತಿ ದೇವಿ ಭರತನಾಟ್ಯ ರೀತಿಯಲ್ಲಿರ್ತಕ್ಕಂಥ ಚಿತ್ರವನ್ನ ಈ ಕಲ್ಲಿನ ಮೇಲೆ ಯಾವ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಮತ್ತು ಇನ್ನೊಂದು ಇಲ್ಲಿ ನೋಡ್ಬೋದು ನೀವು, ಯಾವ ರೀತಿಯಾಗಿ ಈ ವರ್ಣಚಿತ್ರಗಳನ್ನ ಕಲ್ಲಿನ ಮೇಲೆ ಯಾವ ರೀತಿಯಾಗಿ ಕೆತ್ತನೆ ಮಾಡಿದಾರೆ ಅನ್ನೋ ನೋಡೋಕ್ಕೋಸ್ಕರ ಒಂದು ರೀತಿ ವಿಚಿತ್ರ ಮತ್ತು ವಿಸ್ಮಯ ಅನ್ಸುತ್ತೆ. ದೇವಸ್ಥಾನದ ಹೊರಗಡೆ ಬಂದ್ರೆ ನಿಮಗೆ ಮತ್ತೊಂದು ವಿಶೇಷತೆ ಮತ್ತು ಇರೋದು ಹೆಸರಿಲ್ಲದ ಮರ. ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಇಲ್ಲಿ ಆಗಿನ ಕಾಲದಲ್ಲಿ ಈ ಹೆಸರಿಲ್ಲದ ಮರಕ್ಕೆ ಏನಾದ್ರು ಯಾರಾದ್ರೂ ಹೆಸರಿಟ್ರೆ ಅವರು ಕಲ್ಲಾಗ್ತಾ ಇದ್ರಂತೆ. ಅದಕ್ಕೆ ಸಾಕ್ಷಿಯಾಗಿ ಈ ಕಲ್ಲುಗಳು ಸಹಿತ ನಿಮ್ಗೆ ತೋರಿಸ್ತೀನಿ, ಬನ್ನಿ. ಇದು ಯಾವ ರೀತಿಯಾಗಿ ವಿಚಿತ್ರ ಮತ್ತು ವಿಸ್ಮಯ ಅನ್ಸುತ್ತಪ್ಪ ಅಂತಂದ್ರೆ ಇದರ ಇದೆಯಾ ಅನ್ನೋದಕ್ಕೂ ಕೂಡ ನಂಬಲಿಕ್ಕೋಸ್ಕರ ಅಸಾಧ್ಯ ಅನ್ಸುತ್ತೆ. ಇದೇ ನೋಡಿ, ಹೆಸರಿಲ್ಲದ ಮರ ಅಂತ ಇದು. ಇದಕ್ಕೆ ಏನಾದ್ರು ಹೆಸರಿಟ್ರೆ ಕಲ್ಲಾಗಿ ಬಿಡ್ತಿದ್ದನಂತೆ. ಇಲ್ಲಿದೆ ನೋಡಿ, ಇದೇ ಹೆಸರಿಲ್ಲದ ಮರ. ಇಲ್ಲಿದೆಯಲ್ಲ ನೋಡಿ, ಇಲ್ಲಿ ಏನಾದ್ರು ಅವ್ರೇನಾದ್ರೂ ಈ ಗಿಡಕ್ಕೆ ಏನಾದ್ರೂ ಹೆಸರಿಟ್ರೆ ಅವರು ಕಲ್ಲುಗಳು ಆಗಿರೋದಕ್ಕೆ ಸಾಕ್ಷಿಯನ್ನು ನೋಡಿ. ಯಾವ ರೀತಿಯಾಗಿ ಜನರ ನಂಬಿಕೆ ನೋಡಿ, ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು ನೋಡಿ. ಒಂದ್ ರೀತಿ ಕೇಳೋದು ಕೂಡ ಒಂದ್ ರೀತಿ ವಿಸ್ಮಯ ಅನ್ಸುತ್ತೆ ನಮಗೂ ಕೂಡ. ಅದಕ್ಕೋಸ್ಕರ ಇದನ್ನ ಹೆಸರಿಲ್ಲದ ಮರ ಅಂತ ಕರೀತಾರೆ. ಅದಕ್ಕೆ ನಮ್ಮ ಚಂದಾಲಿಂಗೇಶ್ವರದಲ್ಲಿ ಹೆಸರಿಲ್ಲದ ಮರ, ಬಿಸಿಲೇ ಬೀಳದ ಬಾವಿ ಮತ್ತು ಕೆಸರಿಲ್ಲದ ಕೋಟೆ ಇರೋದು ಒಂದು ವಿಚಿತ್ರ ಮತ್ತು ವಿಸ್ಮಯ ಅಂತ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋವನ್ನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನಿಮಗೇನಾಗಿದ್ರು ಈ ವಿಡಿಯೋ, ಸಂಪೂರ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಜೊತೆಗೆ ಕ್ಯಾಮ್ರಾಮ್ಯಾನ್ ಮಂಜು ಇದ್ದಾರೆ. ಸಂಪೂರ್ಣವಾಗಿ ಈ ನಮ್ಮ ಚಂದಾಲಿಂಗೇಶ್ವರನ ಇತಿಹಾಸವನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರ್ಯಾರು ನಮ್ಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆ ಮಾಡ್ತಾ ಇದ್ದೀನಿ. ನಮಸ್ಕಾರ.